ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬರು ಅದರಲ್ಲೂ ಲೈನ್ಮನ್ಗಳು ಸುರಕ್ಷತೆಗೆ ಮೊದಲ ಆದ್ಯತೆ ಕೊಡಬೇಕು. ಕಾರ್ಯನಿರ್ವಹಣೆಯ ಸಂದರ್ಭದಲ್ಲಿ ಲೈನ್ಮನ್ಗಳು ತಪ್ಪದೇ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು ಎಂದು ಹೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರು ಆದ ವೈಶಾಲಿ ಎಂಎಲ್ ಅವರು ಹೇಳಿದ್ದಾರೆ. ನವನಗರದ ಹೆಸ್ಕಾಂ ನಿಗಮ ಕಚೇರಿಯಲ್ಲಿ ನಡೆದ ಕಾರ್ಮಿಕರ ದಿನಾಚರಣೆ ಹಾಗೂ ಕರ್ತವ್ಯದ ವೇಳೆ ವಿದ್ಯುತ್ ಅಪಘಾತದಿಂದ ನಿಧನರಾದ ನೌಕರರ ಸ್ಮರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜೀವನಕ್ಕಿಂತ ಜೀವ ಮುಖ್ಯ. ಜೀವ ಇದ್ರೆ ಮಾತ್ರ ಜೀವನ ನಡೆಸಲು ಸಾಧ್ಯ. ಜೀವ ಒಮ್ಮೆ ಹೋದ್ರೆ ಮತ್ತೆ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರೂ ಮೊದಲು ಸುರಕ್ಷತೆಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಸಮನ್ವಯ, ಶಿಸ್ತು ಮತ್ತು ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವುದರಿಂದ ವಿದ್ಯುತ್ ಅವಘಡಗಳನ್ನು ತಡೆಯಬಹುದು. ವಿದ್ಯುತ್ ಇಲಾಖೆ ನೌಕರರು ತಮ್ಮ ಕುಟುಂಬವನ್ನ ಗಮನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಬೇಕು. ನಿರ್ಲಕ್ಷ್ಯ, ಬೇಜವಾಬ್ದಾರಿತನದಿಂದ ವಿದ್ಯುತ್ ಅವಘಡಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ಅರ್ಧ ಗಂಟೆ ತಡವಾದರೂ ಪರವಾಗಿಲ್ಲ, ಎಲ್ಲಾ ಸುರಕ್ಷತಾ ಪರಿಕರಗಳನ್ನು ಉಪಯೋಗಿಸಿಕೊಂಡು ಎಲ್ಸಿ ಖಚಿತಪಡಿಸಿಕೊಂಡೇ ಕೆಲಸ ಮಾಡಬೇಕು ಅಂತ ಕಿವಿ ಮಾತು ಹೇಳಿದ್ರು. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಕೂಡ. ಒಂದು ನೋವಿನ ಸಂಗತಿ ಅಂದರೆ ಈ ಕಾರ್ಮಿಕ ದಿನಾಚರಣೆಯನ್ನು ಈ ರೀತಿ ಕಟ್ ಮಾಡಿ ನಾವು ಅಂದರೆ ಈ ಇನ್ಸಿಡೆಂಟ್ ಆಗಿ ಆಚರಿಸ್ತಾ ಇರೋದೇ ಒಂದು ನೋವಿನ ಸಂಗತಿ. ಏಕೆಂದರೆ ಮುಂದಿನ ನಮ್ಮ ದಿನಗಳಂದರೆ ಕಾರ್ಮಿಕ ದಿನಾಚರಣೆ ಹೇಗಾಗಬೇಕು ಅಂತೇಳಿ 0 ಡೆತ್ತಲ್ಲಿ ಆಚರಣೆ ಮಾಡೋ ಸಾಧ್ಯತೆ. ಫಸ್ಟು ಜೀವ ಇಂಪಾರ್ಟೆಂಟು, ಆಮೇಲೆ ಜೀವ ಇದ್ರೆ ತಾನೇ ಜೀವನ ಮಾಡ್ಬೋದು. ಆ ರೀತಿ ಒಂದೇನೋ ಒಂದು ಸ್ವಲ್ಪ ಇದು ಮಾಡಿ ಗಡಿಬಿಡಿ ಮಾಡ್ಕೊಂಡು ಹೋಗೋದಕ್ಕಿಂತ ಹಬ್ಬ ಅಂದ್ರೆ ನಾನು ಪ್ರತಿ ಸರಣೆ ಏನೋ ಅಂತ ಇರ್ತೀನಿ. ಹಬ್ಬ ಅಂದ್ರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಹಬ್ಬ ಅಂದ್ರೆ ಸಸ್ಪೆಂಡ್ ಆಗ್ಬೋದು ಅಷ್ಟೇ. ಆ ರೀತಿ ಬಿಟ್ರೆ ಜೀವನ ಹೋದ್ರೆ ಇದಾಗಲ್ಲ. ಆ ರೀತಿಗೆ ಫಸ್ಟ್ ಪ್ರಯಾರಿಟಿ ನಮ್ದು ಜೀವ ಮತ್ತು ಕುಟುಂಬದ ಕಡೆ ಅದೇ ಇರಬೇಕಾಗುತ್ತೆ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಇರಬೇಕಾದ್ರೆ ಫಸ್ಟ್ ಕೇರ್ ತಗೊಳ್ಬೇಕಾಗಿದ್ದು ಸೇಫ್ಟಿ. ಆ ಸೇಫ್ಟಿಗೆ ನಾವು ಈ ಸರಿ ಏನಿದೆ ಪ್ರೊಕ್ಯೂರ್ಮೆಂಟ್ ಎಲ್ಲ ಮುಗಿದಿದೆ. ಅದು ಹಾಕೊಳ್ಳೋದು ಮೇನ್ ಏನಂತ ಹೇಳಿದ್ರೆ ಎಲ್ಲ ಪ್ರೊಕ್ಯೂರ್ ಆಕ್ಟಿವ್ ಯೂಸ್ ಮಾಡೋದು. ಇವನ್ ಯಾಕೆಂದ್ರೆ ಪ್ರತಿಯೊಂದು ಜೀವ ಕೂಡ ಅಷ್ಟು ಅಮೂಲ್ಯವಾದದ್ದು, ಬೆಲೆ ಅಮೂಲ್ಯವಾದದ್ದು. ಇವರು DTO ಹೇಳಿದ್ರು ಕೋಟಿ ಇದೆ, ಕೋಟಿ ಕೆಲಸ ಜವಾಬ್ದಾರಿನ ನಿರ್ವಹಣೆ ಮಾಡುತ್ತೆ. ಆದ್ರೆ ವ್ಯಕ್ತಿನೇ ಇಲ್ದಾನೆ ಇದ್ರೆ ಅದಕ್ಕೆ ಅದ್ರ ಬಗ್ಗೆ ಇದು ಮಾಡಬೇಕು. ಫಸ್ಟ್ ಪ್ರಯಾರಿಟಿ ಸೇಫ್ಟಿ ಬಗ್ಗೆ ಇರಬೇಕು, ತಾಳ್ಮೆ ಇರಬೇಕು, ಸಂಯಮದಿಂದ ಕೆಲಸ ಮಾಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ತಾಂತ್ರಿಕ ನಿರ್ದೇಶಕರು ಆದ ಎಸ್ ಜಗದೀಶ್ ಮಾತನಾಡಿದರು. ವಿದ್ಯುತ್ ಇಲಾಖೆ ನೌಕರು ಕರ್ತವ್ಯದ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಮಾಡಬಾರದು. ಅವಸರ, ಅತಿ ಆತ್ಮವಿಶ್ವಾಸವೇ ವಿದ್ಯುತ್ ಅವಘಡಗಳಿಗೆ ಕಾರಣವಾಗುತ್ತೆ ಎಂದಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.